ನಮಸ್ತೆ. ಅಮೆರಿಕದಲ್ಲಿ ಭಾರೀ ಆತಂಕ ಉಂಟು ಮಾಡುವ ಘಟನೆ ನಡೆದಿದೆ. ನಿನ್ನೆ ಶನಿವಾರ ರಾತ್ರಿ ವೈಟ್ ಹೌಸ್ ವರದಿಗಾರರ ವಾರ್ಷಿಕ ಡಿನ್ನರ್ ಕಾರ್ಯಕ್ರಮ ನಡೆಯುತ್ತಿತ್ತು. ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿದ್ದ ಸಮಯದಲ್ಲಿ ಏಕಾಏಕಿ ಗುಂಡಿನ ಸದ್ದು ಕೇಳಿಬಂದಿದೆ. ಆ ಸಮಯದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಲು ಸಿದ್ಧರಾಗಿದ್ದರು. ಆದರೆ ಶೂಟೌಟ್ ಸದ್ದು ಕೇಳಿದ ತಕ್ಷಣ ಪರಿಸ್ಥಿತಿ ಕ್ಷಣಾರ್ಧದಲ್ಲಿ ಬದಲಾಗಿದೆ. ಭದ್ರತಾ ಸಿಬ್ಬಂದಿ ತಕ್ಷಣ ಆಕ್ಷನ್ಗೆ ಇಳಿದು ಟ್ರಂಪ್ ಅವರನ್ನು ವೇದಿಕೆಯಿಂದ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದರು. ಅವರ ಜೊತೆ ಇದ್ದ ಇತರ ಪ್ರಮುಖ ನಾಯಕರು ಮತ್ತು ಅತಿಥಿಗಳನ್ನು ಕೂಡ ತಕ್ಷಣ ಸ್ಥಳಾಂತರಿಸಲಾಯಿತು. ಕಾರ್ಯಕ್ರಮ ನಡೆಯುತ್ತಿದ್ದ ಬಾಲ್ ರೂಮ್ ಒಳಗೆ ಭೀತಿ ವಾತಾವರಣ ನಿರ್ಮಾಣವಾಯಿತು. ಅಧಿಕಾರಿಗಳ ಪ್ರಕಾರ ಈ ಘಟನೆ ಬಾಲ್ ರೂಮ್ ಹೊರಭಾಗದಲ್ಲಿ ನಡೆದಿದೆ. ಇನ್ನು ನಿಖರವಾಗಿ ಏನಾಗಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಆದರೆ ಒಬ್ಬ ವ್ಯಕ್ತಿ ಗುಂಡು ಹಾರಿಸಿದ್ದಾನೆ ಎಂಬ ಮಾಹಿತಿ ದೊರಕಿದೆ. ಬಾಲ್ರೂಮ್ ಒಳಗೆ ಅತಿಥಿಗಳು ಊಟ ಮಾಡುತ್ತಿದ್ದರು. ಏಕಾಏಕಿ ಸದ್ದು ಕೇಳಿದ ತಕ್ಷಣ ಎಲ್ಲರೂ ಬೆಚ್ಚಿಬಿದ್ದರು. ಕೆಲವರು ದಾರಿ ಬಿಡಿ ಸರ್ ಎಂದು ಕೂಗಿದ್ದರು. ಇನ್ನೂ ಕೆಲವರು ಅಡಿಗೆ ಕುಳಿತುಕೊಳ್ಳಿ ಎಂದು ಎಚ್ಚರಿಸಿದರು. ಬಹಳ ಮಂದಿ ಭಯದಿಂದ ಟೇಬಲ್ ಕೆಳಗೆ ಅಡಿಗೆ ಕೂತರು. ಕೆಲವರು ಸಂಪೂರ್ಣ ಗೊಂದಲದಲ್ಲಿದ್ದರು. ಒಂದು ಕಡೆ ಗಾಡ್ ಬ್ಲೆಸ್ ಅಮೆರಿಕ ಎಂಬ ಕೂಗು ಕೂಡ ಕೇಳಿ ಬಂದಿದೆ ಎಂದು ಸಾಕ್ಷಿಗಳು ತಿಳಿಸಿದ್ದಾರೆ. ಈ ವೇಳೆ ಡೊನಾಲ್ಡ್ ಟ್ರಂಪ್ ಅವರನ್ನು ವೇದಿಕೆಯಿಂದ ಬೇಗನೆ ಕರೆದುಕೊಂಡು ಹೋಗುವಾಗ ಅವರು ಸ್ವಲ್ಪ ಜಾರಿ ಬಿದ್ದರು. ಆದರೆ ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ಸಹಾಯದಿಂದ ಎದ್ದು ಸುರಕ್ಷಿತ ಸ್ಥಳಕ್ಕೆ ತೆರಳಿದರು. ಈ ಘಟನೆಯ ಸಮಯದಲ್ಲಿ ಕೆಲವರು 5 ರಿಂದ 8 ಗುಂಡಿನ ಸದ್ದುಗಳು ಕೇಳಿತು ಎಂದು ಹೇಳಿದ್ದಾರೆ. ಈ ಕಾರಣದಿಂದ ನೂರಾರು ಪತ್ರಕರ್ತರು, ಗಣ್ಯರು ಮತ್ತು ನಾಯಕರು ಇದ್ದ ಸ್ಥಳದಲ್ಲಿ ತಕ್ಷಣ ಖಾಲಿ ಮಾಡಿಸಲಾಯಿತು. ಹೊರಭಾಗದಲ್ಲಿ ಭದ್ರತೆ ಇನ್ನಷ್ಟು ಕಠಿಣ ಮಾಡಲಾಯಿತು. ನ್ಯಾಷನಲ್ ಗಾರ್ಡ್ ಸಿಬ್ಬಂದಿ ಹೊರಗೆ ಮತ್ತು ಒಳಗೆ ನಿಯೋಜಿಸಲ್ಪಟ್ಟರು. ಮೇಲಿನಿಂದ ಹೆಲಿಕಾಪ್ಟರ್ಗಳು ಸುತ್ತುತ್ತಿತ್ತು. ಈ ಘಟನೆಯ ನಂತರ ಅಮೆರಿಕ ಅಟಾರ್ನಿ ಅವರು ಒಂದು ವಿಡಿಯೋ ಹಂಚಿಕೊಂಡು, ಗುಂಡಿನ ಸದ್ದು ಕೇಳಿದ ತಕ್ಷಣ ನನ್ನನ್ನು ಬಾಲ್ ರೂಮ್ ನಿಂದ ಹೊರಗೆ ತೆಗೆದರು. ಈಗ ಸಂಪೂರ್ಣ ಕಟ್ಟಡದ ನಿಯಂತ್ರಣ ಸೀಕ್ರೆಟ್ ಸರ್ವಿಸ್ ಕೈಯಲ್ಲಿದೆ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಈ ಘಟನೆ ಅಮೆರಿಕದಂತಹ ಭದ್ರತೆ ಗಟ್ಟಿಯಾದ ಸ್ಥಳದಲ್ಲಿಯೇ ನಡೆದಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈಗ ಎಲ್ಲರಿಗೂ ಒಂದೇ ಪ್ರಶ್ನೆ, ಇದು ಹೇಗೆ ನಡೆಯಿತು ಮತ್ತು ಮುಂದೇನು ಕ್ರಮ ತೆಗೆದುಕೊಳ್ಳುತ್ತಾರೆ? ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಹೊರಬರಬೇಕಾಗಿದೆ. ಧನ್ಯವಾದಗಳು.